ಈ ಕಡ್ಡಿ ಇರುತ್ತಲ್ಲ, ಕಡ್ಡಿ ಇದೆಲ್ಲ ಏನು ಬಲ್ತಿರೋದಿಲ್ಲ. ನನಗೆ ಗೊತ್ತಾಗಲ್ವೇನಮ್ಮ ಇಲ್ಲಿ ಬತ್ತಾಯ್ತು ಕಲ್ಲು ಅಂತ. ಈ ಕಡೆ ತಿರ್ಗು. ಆಯ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅಮ್ಮ. ಕಳ್ಳರು ತಗೊಂಡು ತಿಂತಾ ಇದ್ವಿ, ಒಂದೊಂದು ಉಂಡೆ ತಗೊಂಡು ತಿಂತಿದ್ವಿ. ಸೂಪರ್ ಆಗಿದೆ. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹಾಗೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಮ್ಮ ಶ್ರೀಮತಿಯವರು ಸಂಜೆ ಸಾರು ಮಾಡ್ತಾ ಇದ್ದಾರೆ. ಏನು ಸಾಂಬಾರು ಅಂದರೆ ಏನು ಸಾರು ಮಾಡ್ತಾರೆ ಅಂದರೆ ನೋಡಿರಿ, ಸೊಪ್ಪು ತಗೊಂಡಿದ್ದಾರೆ. ಕಿರುಕ್ಸಾಲೆ ಸೊಪ್ಪು ಅಂತ, ನಾವೇ ಬೆಳೆದಿರೋ ಸೊಪ್ಪು. ಸೊಪ್ಪಲ್ಲ, ಕೊಯ್ಯರ್ವೆ ಸೊಪ್ಪು. ಕ್ಷಮೆ ಇರಲಿ, ಕೊಯ್ಯರ್ವೆ ಸೊಪ್ಪು. ಬಾಯಿ ತಪ್ಪಿ ಅಂದಿದ್ದು, ಸೊಪ್ಪು ಗೊತ್ತಿಲ್ಲದೆ ಏನಂದಿಲ್ಲ, ಬಾಯಿ ತಪ್ಪಿ. ಕಿರುಕ್ಸಾಲೆ ಸೊಪ್ಪು ಬೆಳೆದಿದ್ದೀವಿ, ಅದಕ್ಕೆ ಅದು ಬಾಯಿಗೆ ಅದೇ ಬಂತು. ಒಂದು ಕುಡಿ ಕೊಡಮ್ಮ. ನೋಡಿರಿ, ಕೊಯ್ಯರವೆ ಸೊಪ್ಪು ಅಂತ ಈ ಥರ ಇರುತ್ತೆ. ಅಂದರೆ ಇದು ಬುಡಕ್ಕೆ ಬುಡ ಹತ್ತ ಕಿತ್ಕೊಳಲ್ಲ, ಬೇರ್ ಸಮೇತ. ಇದು ಇಷ್ಟು ಕೊಯ್ಕೋತಾರೆ, ಕಿತ್ಕೋತಾರೆ. ಕೊಯ್ಕೊಂಡಾಗ ಮತ್ತೆ ಚಿಗುರುತ್ತೆ. ಅದಕ್ಕೆ ಕೊಯ್ಯರ್ವೆ ಸೊಪ್ಪು ಅಂತಾರೆ. ಇದರಲ್ಲಿ ಸೊಪ್ಪಿನ ಸಾರು ಮಾಡೋದಲ್ವೇ ನಮ್ಮ ಈ ಎಪಿಸೋಡ್ನಲ್ಲಿ. ನಮ್ಮ ಶ್ರೀಮತಿಯವರು ಯಾವ ರೀತಿ ಈ ಸೊಪ್ಪಿನ ಸಾಂಬಾರು ಮಾಡ್ತಾರೆ ಅಂತ ನೋಡೋಣ. ಸೊಪ್ಪಿನ ಸಾರು ಮಾಡೋದಕ್ಕೆ ಮುಖ್ಯವಾಗಿ ಕೊಯ್ಯರ್ವೆ ಸೊಪ್ಪು, ಆ ಸೊಪ್ಪು ತಗೊಂಡಿದ್ದಾರೆ. ಹಾಗೆಯೇ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ. ಆಮೇಲೆ ಈ ಕಡೆ ಒಗ್ಗರಣೆಗೆ ಕರಿಬೇವು, ಎಣ್ಣೆ, ಸೊಪ್ಪು ಜೊತೆ ತೊಗರಿಬೇಳೆ ಹಾಕ್ತಾರೆ ಸಾರು ಮಾಡೋದಕ್ಕೆ. ತೊಗರಿಬೇಳೆ, ಜೀರಿಗೆ ಅಂತೂ ಈ ಸಾರಿಗೆ ಬೇಕೇ ಬೇಕು, ಜೀರಿಗೆ. ಹಾಗೆ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ತಗೊಂಡಿದ್ದಾರೆ. ಈಗ ಒಲೆ ಮೇಲೆ ಒಂದು ಮಡಕೆ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೋತಿದ್ದಾರೆ. ನೀರು ಕಾಯಬೇಕಲ್ವ ಚೆನ್ನಾಗಿ. ನೀರು ಕಾದ್ಮೇಲೆ ಅದಕ್ಕೆ ತೊಗರಿಬೇಳೆ ಹಾಕೋದು. ಒಲೆ ಮೇಲೆ ನೀರು ಕಾಯೋದಕ್ಕೆ ಇಟ್ಬಿಟ್ಟು ಈ ಕಡೆ ಸೊಪ್ಪನ್ನೆಲ್ಲ ನೀಟಾಗಿ ಸೋಸ್ಕೊಂಡು ತೊಳೆದಿಟ್ಕೊಂಡಿದ್ರು. ಈಗ ಅದನ್ನು ಹಚ್ಚಿಟ್ಕೋತಾವ್ರಲ್ಲ, ಸಣ್ಣದಾಗಿ ಹಚ್ಕೋಬೇಕು. ಮತ್ತು ಇದು ಕೊಯ್ಯರ್ವೆದು ಈ ಕಡ್ಡಿ ಇರುತ್ತಲ್ಲ, ಕಡ್ಡಿ ಇದೆಲ್ಲ ಏನು ಬಲ್ತಿರೋದಿಲ್ಲ. ಇದನ್ನು ಸಾರ್ಗೆ ಹಾಕ್ಬೋದು, ಇದು ತಿನ್ಬೋದು ಅಲ್ವನಮ್ಮ. ಓ, ನೀರು ಮಳ್ತಾವೆ. ಈಗ ಇದಕ್ಕೆ ಬೇಳೆ ತೊಳೆದು ಬೇಳೆ ಹಾಕೋಬೇಕು. ತೊಗರಿ ಬೇಳೆ ತೊಳೆದು ಹಾಕ್ಬೇಕು. ಹುಷಾರು, ನೀರು ಸಿಡಿತೈತೆ. ಚೌಟ್ ತಗೊಳ್ಳೋಣ ಅನ್ಕೊಂಡೆ, ಮರ್ತ್ಬಿಟ್ಟು. ಸಿಡಿತಾ ನೀರು? ಅದು ಕುದೀತಾ ಇರ್ತಿತ್ತಲ್ಲ. ಪಾಪ ಕಂದ ಸುಮ್ಮನೆ ಕೂತೈತೆ. ಕಂದಂಗೆ ಏನಾದ್ರು ಕೆಲಸ ಕೊಡು. ನನಗೆ ಕೆಲಸ ಇಲ್ಲ, ಅವಳಿಗೆ ನೇನ್ ಕೊಡ್ಲಿ. ಇದನ್ನೇನಂತಾರೆ ಇವಾಗ ಮಾಡ್ತೀರ ಅದನ್ನ? ಬೇಳೆ ಒಂದು ಸುತ್ತು ಬೆಂದೈತೆ ನೋಡು ಸೈಡಲ್ಲಿ. ಒಂದು ಸುತ್ತ ಬೇಯಬೇಕು, ಒಂದು ಸುತ್ತ ಬೇಯಬೇಕು ಹೊರಗಡೆ. ಆವಾಗ ಈಗ ಸೊಪ್ಪು ಹಾಕ್ತೀನಿ. ಹೌದಾ? ಕ್ಲೀನಾಗಿ ಸೋಸಿ ನೀರಾಗಿ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿರೋಂಥ ಸೊಪ್ಪು. ಎಂತ ಕಿರುಕ್ಸಾಲೆ, ಕೊಯ್ಯರ್ವೆ ಸೊಪ್ಪು ಇಲ್ಲ, ಕಿರುಕ್ಸಾಲೆ ಸೊಪ್ಪು ಹೇಳಿ ಹೇಳಿ ನನ್ನ ಬಾಯಿಗೂ ಅದೇ ಬಂದ್ಬಿಡ್ತು. ಬೇಳೆ ಒಂದು ಸುತ್ತು ಬೆಂದ ಮೇಲೆ ಅದಕ್ಕೆ ಸೊಪ್ಪು ಸೇರಿಸವ್ರೆ. ಹಂಗೇನೆ 2 ಟೊಮೊಟೊ ಅಷ್ಟೇನಾ? ಟೊಮೊಟೊ ಅದು ಬೇಯಬೇಕಾ? ಅದಕ್ಕೇನು ಉಪ್ಪೇನು ಹಾಕಂಗಿಲ್ಲ, ಬೆಂದ್ಮೇಲೆ ಹಾಕೋದು. ಹೌದಾ? ಅಲ್ಲ, ಟೊಮೊಟೊ ಮುಕ್ಕಾಲು ಭಾಗ ಬೆಂದ್ಮೇಲೆ. ಹೌದಾ? ಟೊಮೊಟೊ ಬೆಂದ್ಮೇಲೆ ತಗೊಳೋದು ಖಾರ ಹರ್ಕೊಳಕ್ಕೆ. ಈಗ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತೀನಿ. ಇದೆ ಮಾತ್ರ ಸಖತ್ತಾಗಿರುತ್ತಪ್ಪ. ಮುಚ್ಚಲ, ಮುಚ್ಚಿರು, ಉಪ್ಪು ಬರ್ಬೋದೇನ? ಮುಚ್ಚು ನೋಡೋಣ. ಮುಚ್ಚುತ್ತೀನಿ, ನೋಡೋಣ. ಉಪ್ಪು ಬಂದರೆ ತೆಗ್ದಿಕ್ಕೋದು, ಬಂದಿಲ್ಲ ಅಂದರೆ ಸುಮ್ಮನೆ ಆಗೋದು. ಇವತ್ತು ಇದಾಡಲ್ವಾ ಚಟ್ಲಿ ಪಟ್ಲಿಕಾಯಿ ಆ ಥರ? ಏನು ಕೆಲಸ ಜಾಸ್ತಿ. ಮತ್ತೆ ಕೆಲಸ ಇಲ್ಲ ಅಂದೆ? ಏನು ನನಗೆ ಏನು ಕೆಲಸ ಇಲ್ಲ ಅಂದೆ. ಅವಳು ಮಾಡೋ ಅಂತ ಕೆಲಸ ಏನೂ ಇಲ್ಲ. ಅಲ್ಲ, ನೀನು ಹೇಳಿದ್ದು ನನಗೆ ಕೆಲಸ ಇಲ್ಲ ಅಂತ ಹೇಳಿದ್ದು, ಆಯ್ತಾ? ಅವಾಗಿರ್ಲಿಲ್ಲ, ಇವಾಗ ಐತೆ. ಹೌದಾ?
ಕಳ್ಬೇಕು ಬಂತು ಕಳ್ಬೇಕು ಕೆಲಸ ಏನು ಕೈ ಇಕ್ಕು, ಕೈ ಮುರಿತೀನಿ. ಏನು ಕೆಲಸ ಕೊಡ್ಲಿಲ್ವಲ್ಲ ನೀನು, ಅದಕ್ಕೆ ಅವಳು ತಿನ್ನೋ ಕೆಲಸನಾದರೂ ಮಾಡ್ತಾಳೆ. ಸೊಳ್ಳೆ ನೋಡಿ ಹೆಂಗೆ ಬರ್ತಾನೆ. ಹೌದಾ, ಸೊಳ್ಳೆ ಬಂದವಾಗಲೇ? ಸೊಳ್ಳೆನೇ ನೋಡ್ತಾನೆ. ಒಲೆ ಹತ್ರ ಬೆಂಕಿ ಹತ್ರ ಸೊಳ್ಳೆ ಬರಲ್ಲ. ಹಂಗೆ ನೋಣ ಇರ್ಬೇಕು. ನೋಣನೇ. ನೆನೆ ಎಲ್ಲ ನೊಣ ತಿಮ್ಮ ಗೊರವಯ್ಯ ಆಡ್ಬಿಟ್ಟು ನೊಣ ಬಂದೆ. ಬಂದೈತಾ ಸೊಪ್ಪು ಬೇಳೆ ಎಲ್ಲ? ನೋಡಿ, ಇನ್ನೊಂದು ಕುದಿ ಬರಲಿ ಬೇಳೆ. ಉಪ್ಪು ಹಾಕೋಣ, ಉಪ್ಪೆಲ್ಲ ಹೊಂದ್ಕೋಬೇಕಲ್ಲ. ಹಂಗ ಎಲ್ಲ ಅರ್ಧ ಬರ್ಧ ಬೆಂದ್ಮೇಲೆ ಸೊಪ್ಪು ಬೇಳೆ ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದೆಲ್ಲ ಬೇಲಿ ಚೆನ್ನಾಗಿ, ಬೇಳೆ ಎಲ್ಲ ನೋಡ್ರಿ. ಮೆಣಸಿನ್ಕಾಯಿನ ಹುರಿದು ಹಾಕೋಬಹುದು ಇದಕ್ಕೆ ಅಲ್ವೇನಮ್ಮ? ಹುರಿದು ಹಾಕೋಬಹುದು, ಸುಟ್ಟಾಕ್ಬೋದು. ಒಲೆ ಇರೋರು ಸುಡ್ಬೋದು, ಒಲೆ ಇಲ್ಲ ಅಂದ್ರೆ ಬಾಣ್ಲಿಕ್ಕೆ ಉರಿಬೋದು. ಮಗಳೇ ಇನ್ನು ಸ್ವಲ್ಪ ಹೊತ್ತು ನಿಂಗೆ ಕೆಲಸ ಕೊಡುತ್ತಮ್ಮ. ಅಲ್ಲಿ ರುಬ್ಬಿವಂತೆ ಕಲ್ಲು, ರುಬ್ಬಕಲ್ಲು. ಇವಾಗ ಬರೀ ಕಲ್ಲು ರುಬ್ಬಾದು, ಬರೀ ಕಲ್ಲಲ್ಲಿ ಆಡಿಸ್ಬಾರ್ದು. ನನಗೆ ಬರಲ್ಲ, ಅದು ನನಗೆ ಅಷ್ಟೊಂದು ಬರಲ್ಲ. ನೋಡು, ಬಂದೈತೆ. ಸೂಪರಾಗಿ ಬಂದೈತೆ. ಬಸ್ಕೊಳ್ಳೋಣ ಇದನ್ನ, ಬಸ್ಕೊಂಡ್ರೆ ಇದು ಟೊಮೊಟೊನು ತಕ್ಕೊಳ್ಳೋಣ. ಬೆಂದೈತೆ ಟೊಮೊಟೊ? ಬೆಂದೈತೆ. ಈಗ ನೋಡು, ಕಾಣಿಸ್ತಾ? ಸಿಪ್ಪೆ ಬಿಟ್ಟೈತೆ. ಟೊಮೊಟೊ ಬೇರೆ ಬಿಕ್ಕಬೇಕಾ? ಈಗ ಕದ್ಕೊಂಡು ಹೋಗಿತ್ತು ಹಿಂಗೆ ಮಾರ್ಕೋಬೇಕದು ರುಬ್ಬಕ್ಕೆ. ಸುಡ್ತೈತೆ ನಾವೇ, ಹುಷಾರಮ್ಮ. ತುಂಬ ಸುಡ್ತೈತೆ. ಬೇಳೆ ಜೊತೆ ಸ್ವಲ್ಪ ಅದು ಖಾರ ರುಬ್ಬಕ್ಕಲ್ವಮ್ಮ? ಸಾರಿಗೆ ಖಾರ ರುಬ್ಬಕ್ಕೆ ಒಂಚೂರು ಸೊಪ್ಪು ಬೇಳೆ ತಗೋತಾರೆ ಮಗಳೇ. ಅದು ಹಾಕಿದ್ರೆ ಒಂಚೂರು ರುಚಿ ಬರುತ್ತೆ ಸಾರು ಅಲ್ವೇನಮ್ಮ? ಸಾಕು. ಇದಕ್ಕೆ ಹಂಗೆ ಒಂಚೂರು ತಿಳಿ ಕಟ್ಟು ಹಾಕೋಬಿಡ್ತೀನಿ. ಟೊಮೊಟೊ, ಒಂದು ಸ್ವಲ್ಪ ಬೇಳೆ ಮತ್ತು ಆ ತಿಳಿಕಟ್ಟು. ನೀರು ಹಾಕೋಂಗಿಲ್ಲ ಅಲ್ವಾ? ನೀರೇ ಬೇಕಾಗಲ್ಲ. ಹುಷಾರು ಮಗಳೇ, ಬಿಟ್ಟರೆ ಅಮ್ಮನ ಕೈ ಹೋಗುತ್ತೆ. ಕೈ ಹೋಯ್ತು ನಂದು. ಜೀರಿಗೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ, ಕಾಯಿ ತುರಿ, ತೆಂಗಿನಕಾಯಿ ತುರಿ, ಇದೆಲ್ಲ ಹಾಕೋತೀನಿ. ಬೇಯಿಸಿರೋ ಟೊಮೊಟೊ, ಸ್ವಲ್ಪ ಬೇಳೆ, ಸುಟ್ಟಿರೋ ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ತಿಳಿಕಟ್ಟು, ಇಷ್ಟು ಹಾಕೊಂಡು ರುಬ್ಬದೇನಾ? ರುಬ್ಬಮ್ಮ. ಅದು ಹೆಂಗೆ ರುಬ್ತೆ ನೋಡೋಣ. ರುಬ್ತಾಳೆ, ಪರವಾಗಿಲ್ಲ. ಕೈಲಿ ಹಿಂಗೆ ತಳ್ಳು, ರುಬ್ಬಮ್ಮ ನೀನು. ಅಮ್ಮ ಕೈಯಲ್ಲಿ ತಳ್ತೈತಲ್ಲ, ಏನಾಗಲ್ಲ, ರುಬ್ತಾ ಇರಮ್ಮ. ರುಬ್ಬಮ್ಮ, ನೀನು ರುಬ್ತಾ ಇರಮ್ಮ. ನನಗೆ ಗೊತ್ತಾಗಲ್ವೇನಮ್ಮ ಇಲ್ಲಿ ಬತ್ತಾಯ್ತು ಕಲ್ಲು ಅಂತ. ಎದ್ದಳು ಮಗಳೇ, ಟೈಮ್ ಆಗ್ತೈತೆ. ಎದ್ದಳಮ್ಮ, ನಾನು ರುಬ್ತೀನಿ. ಎದ್ದಳು, ಕೈ ತೊಳ್ಕೊಬರೋಕೆ ಹೋಗಿ. ಏನು ಫಾಸ್ಟಾಗಿ ರುಬ್ತಾರೆ ನಮ್ಮ ಶ್ರೀಮತಿಯವ್ರು, ಕಲ್ತ್ಬಿಟ್ರು ರುಬ್ಬೋದು. ಅಂದ್ರೆ ಗುಂಡಲ್ಲಿ ಅರಿಯೋದಕ್ಕಿಂತ ಇದೇ ಚೆನ್ನಾಗಿರ್ತದೆ. ಗುಂಡಲ್ಲಿ ಅಂದ್ರೆ ಅದು ಗುಂಡು ಸಖತ್ ಭಾರ ಇರ್ತೈತೆ. ಅಂದರೆ ನಮ್ಮ ಕಡೆ ಗುಂಡು ಹಿಂದೆ ಮುಂದೆ ತಳ್ಕೊಂಡು ರುಬ್ಬೋದು. ಈ ಥರ ಇದೇ ಮೊದಲನೇ ಸಲ. ನಮ್ಮ ಕಡೆ ಎಲ್ಲ ಅವಾಗ ಮುಂಚೆನೂ ಇದ್ರಲ್ಲಿ ರುಬ್ತಾ ಇದ್ದಿದ್ದು, ಗುಂಡಲ್ಲಿ. ಅವಾಗೆಲ್ಲ ಮಿಕ್ಸಿ ಇರಲಿಲ್ಲ, ನಾವೆಲ್ಲ ಮಿಕ್ಸಿಯಲ್ಲಿ. ಸುಮ್ಮನೆ ಮಗಳೇ, ಕೆಂಡ ಇರ್ಬೇಕು, ಆರಿಸ್ಬೇಡ. ಒಲೆ ಉರಿಸ್ಬೇಕಿನ್ನ ಮಾಡಬೇಕು, ಸಾಂಬಾರು ಕುದಿಸ್ಬೇಕು. ಇನ್ನೊಂಚೂರು ರುಬ್ಬಬೇಕು. ಚೂರು ರುಬ್ಬಿರಿ ಆಗ್ತೈತಿ. ಒಂದು 10 ಸುತ್ತು ಹಿಂಗೆ ಒಳಸು, ಕಲ್ಲು ಹೇಳ್ತೀನಿ. ಸುಮ್ಮನೆ ಏನು ಗೊತ್ತಾ, ಅದು ಶಾಸ್ತ್ರ ಕೇಳೋದು ಮಗಳೇ. ಬಾಯಿ ಮಾತಿಗೆ ಶಾಸ್ತ್ರ ಅಲ್ಲಮ್ಮ, ಅದು ಬಾಯಿ ಮಾತು ಕೇಳೋದು, ಶಾಸ್ತ್ರಕ್ಕಲ್ಲ. ಬಾಯಿ ಮಾತು ಕೇಳೋದಷ್ಟೇ. ಸುಮ್ಮನೆ ಕೆಲವೊಂದ್ಸಲ ಶಾಸ್ತ್ರಕ್ಕೆ ಹೇಳ್ತಾರೆ, ಊಟ ಮಾಡ್ರಿ ಅಂತ. ಸುಮ್ಮನೆ ಶಾಸ್ತ್ರಕ್ಕೆ ಹೇಳೋದ್ರು ಅಷ್ಟೇ ಅಂತೈತ್ರೆ. ಆದ್ರೆ ಹಂಗೂ ಹೇಳ್ತಾರೆ, ಬಾಯಿ ಮಾತ್ಕು ಅಂತಾನು ಹೇಳ್ತಾರೆ.
ಆಗೈತೆ ಅನ್ಸುತ್ತೆ ನೋಡಮ್ಮ, ಸಾಕು ಅನ್ಸುತ್ತೆ. ಮಗಳ ಅಲ್ಲಿ ಬಟ್ಲು ಕೊಡಮ್ಮ, ಬಟ್ಲು ಕೊಡಮ್ಮ ಅದು. ಹುಷಾರು ಮನ್ಗಕ್ಕೆ ನಿಲ್ಲಿಸಿ, ಹಂಗೆ ಬಿದ್ದಾತು. ಎತ್ಕೊಂಡು ಹಂಗೆ ಇದ್ರೆ ಕೇಕ್ಕದು ಕೊಡಮ್ಮ. ಸಾರಿಗೆ ಖಾರ ಅರ್ಧ ಆಯಿತು, ಸೊಪ್ಪಿನ ಸಾರಿಗೆ. ಇದು ಹುಳಿ ಸಾರಿಗೆ ಮಸಾಲೆ ಮಸಾಲೆ ರುಬ್ಬೋದು. ಬಸ್ಸಾರಿಗೆ ಖಾರ ಅದು. ಇದು ಸೊಪ್ಪಿನ ಬಸ್ಸಾರು. ಎಲ್ಲ ನೀಟಾಗಿ ಎತ್ತಿದ್ದೀನಲ್ವಾ. ಇದು ಆಮೇಲೆ ತೊಳ್ಕೊಳ್ಳೋಣ. ಇದು ಇಟ್ಬಿಡೋಣ ಇದ್ರೊಳಕ್ಕೆ, ಯಾರು ಬಿಡಿಸ್ಬಿಟ್ರೆ ಆಯ್ತು. ಈಗ ತಿರ್ಗಾ ಒಲೆ ಹಚ್ಕೊಂಡಂಗೆ ಆಯ್ತಲ್ಲ, ಒಲೆ ಆರೋಗಿ. ಕತ್ಲು ಮಗಳ ಹಿಂದೆ ಏನು ಕಾಣಿಸ್ತಿಲ್ಲಲ್ಲ. ಅಲ್ಲ, ನಾವು ಅಷ್ಟೇ ಟಾರ್ಚ್ ಹಾಕೊಂಡು ನಮ್ಮ ಮಕ್ಕ ಕಾಣ್ತೈತೆ ಅಷ್ಟೇ, ಹಿಂದೆಲ್ಲ ಏನಿಲ್ಲ. ಆದರೆ ನೀವು ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಈ ಕಡೆ ತಿರ್ಗು, ಓಯ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅಮ್ಮ. ನಾವು ನೋಡಿಲಿ ಯಾಕೆಂದ್ರೆ ಏನ್ ಗೊತ್ತಾ ಮಗಳ, ಇಲ್ಲಿ ಒಲೆ ಐತಲ್ಲ, ಒಲೆದು ಬೆಳಕು ಬರುತ್ತೆ. ಇದ್ರಾಗೆ ಹಾಕಂತೀವಿ ಒಗ್ಗರಣೆ. ಪಲ್ಯಕ್ಕೆ ಸೊಪ್ಪಿಗೆ ಪಲ್ಯಕ್ಕೆ ಸಾಸಿವೆ ಹಾಕಲ್ವಾ? ಸಾಸಿವೆನೂ ಹಾಕ್ಬೇಕು. ಇದರಲ್ಲಿ ಅರ್ಧ ಮಾತ್ರ ಸಾಸಿವೆ ಹಾಕ್ತೀನಿ, ಇನ್ನರ್ಧ ಸಾಂಬಾರು ಒಗ್ಗರಣೆ ಇರ್ತದೆ. ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ನಿಮಿಷ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ. ಉರಿ ಅಷ್ಟೊಂದು ಇಕ್ಕದು, ಫ್ರೈ ಮಾಡ್ಬೇಕಾದ್ರೆ ಕೈಗೆಲ್ಲ ಇದು ಆಗ್ತೈತೆ, ಹಬೆ ತಗ್ಲತೈತೆ. ಏನಾಗಲ್ಲ. ಸೊಪ್ಪು ಇಟ್ಕೋಬೇಕಾ? ಅದ್ರಲ್ಲಿ ಕಟ್ಟಿರ್ತೈತೆ ಅಂತ. ನಮ್ಮಮ್ಮನ ಹಿಂಗೆ ಇಡ್ಡಿಕ್ಕದು, ನಾವು ಒಂದೊಂದು ಉಂಡೆ ಕಳ್ಳರು ತಗೊಂಡು ತಿಂತಾ ಇದ್ವಿ. ಒಂದೊಂದು ಉಂಡೆ ತಗೊಂಡು ತಿಂತಿದ್ವಿ. ಎಲ್ಲರೂ ಈ ತರ ಮಾಡಿರ್ತಾರೆ ಹಳ್ಳಿ ಕಡೆ. ನೀವು ತಗೊಂಡು ತಿಂದಿದ್ದ? ನೀವು ತಗೊಂಡು ತಿಂದಿದ್ದ? ನಮ್ಮ ಅಜ್ಜಿ ಮಾಡೋದು, ನಮ್ಮ ಅಜ್ಜಿ ನಮ್ಮ ಅತ್ತೆ ಎಲ್ಲ ಮಾಡೋರು. ಅವ್ರು ತಿಂದಿದ್ದೀವಿ. ಮತ್ತೆ ಈ ಕಂದ ಯಾಕೆ ಸುಮ್ಮನೆ ಕುಂತೈತೆ? ಆವಾಗಲೇ ಬ್ಯಾಟಿಂಗ್ ಶುರು ಮಾಡಿತ್ತು, ಬೈದೆ ಅದಕ್ಕೆ. ಹೌದಾ? ಇವಾಗ ಬೈಯಲ್ಲ ಮಗಳೇ? ಬಸ್ ತಿಕ್ಕದೆ ತಡ, ಅವಲೇ ತಗೊಂಡು ತಿಂತಾ ಇದ್ಲು. ಸುಡ್ತಾ ಕೈ ಮಗಳೇ? ಸುಡ ಅಂತಾನೆ. ಅದಕ್ಕೆ ಕೊಡಮ್ಮ ಪಾಪ ಒಂಚೂರು ತಿನ್ಲಿ. ಇರ್ಲಿಲ್ಲ, ಕೊಡಮ್ಮ. ನಾನೇ 2 ಸರಿ ತಿಂತಿದ್ದೀನಿ, ಸಾಕು ಬಿಡಪ್ಪ. ಕೊಡಮ್ಮ, ಇವಾಗ ಒಂದು ಪಿಡಿಸೆ ಮಾಡ್ಕೊಡು ಒಂಚೂರು. ಇಂಡು ನೀಟಾಗಿ ಇಂಡು ಅಚ್ಚುಕಟ್ಟಾಗಿ ಇಂಟ್ಕೊಡು, ಅಚ್ಚುಕಟ್ಟಾಗಿ ಇಂಟ್ಕೊಡು. ಇವತ್ತು ಕೈ ತುಚ್ಚಿಕ್ಬಿಡ್ತು ಅಮ್ಮಂದು. ಮಗಳೇ ಖುಷಿನಾ? ಸೀದೋಯ್ತು ಒಗ್ಗರಣೆ, ಸೀದೋಯ್ತು. ಇಲ್ಲ ಇಲ್ಲ, ಉರಿ ಜಾಸ್ತಿ ಇದೆಯಾ? ಬೇಗ ಆಡ್ಸು. ಏನಾಗಿಲ್ಲ, ಸಿದಿಲ್ವಾ? ಚೆನ್ನಾಗಿ ಫ್ರೈ ಆಗ್ತೈತೆ. ಹೌದಾ? ನೋಡು, ಏನೂ ಆಗಿಲ್ಲ. ಮಡ್ಕೆ ಅಲ್ವಾ, ಅದಕ್ಕೆ ಜಾಸ್ತಿ ಉರಿ ಇದಾಗಿಲ್ಲ ಅನ್ಸುತ್ತೆ. ಬಾಣಲಿ ಆಗಿದೆ ಇಷ್ಟೊತ್ತಿಗೆ. ಸ್ಟೀಲ್ ಪಾತ್ರೆನೋ ಅಂತ ಎಷ್ಟೊತ್ತಿಗೆ ತಳ ಹಿಡಿದ್ಬಿಡೋದು. ಇದು ಸಾರಿಂದು ಖಾರ ಹಾಕತ್ತೀನಿ. ಸಾರಿಗೆ ಖಾರ ಸೇರಿಸ್ಕೊಳ್ಳೋದು. ಹಂಗೆ ಖಾರಕ್ಕೆ ಚಿಲ್ಲಿ ಕಟ್ ಸೇರಿಸ್ಕೊಳ್ಳೋದು. ಹೆಣ್ಮಕ್ಳು 2 ಕೈ ಇದ್ರು 4 ಕೆಲಸ ಒಂದೇ ಸಲ ಮಾಡ್ತಾರಪ್ಪ. ಅದಕ್ಕೆ ಅನ್ಸುತ್ತೆ ಯಾರೋ ಸಾಂಗ್ ಬರ್ದಿರೋದು. ಯಾರು ಹೇಳು? ಭಟ್ರ. ಮಕ್ಕಳೇ ಸ್ಟ್ರಾಂಗು ಗುರು ಅಂತ. ಈಗ ಈರುಳ್ಳಿ ಫ್ರೈ ಆಗೈತೆ. ಹಿಂಡಿಕ್ಕಿರೋ ಅಂತ ಸೊಪ್ಪು, ಬೇಳೆ, ಕಾಯಿ ತುರಿ, ಕೊತ್ತಂಬರಿ ಇಷ್ಟು ಒಟ್ಟಿಗೆ ಹಾಕೋಣ. ಇಷ್ಟು ಒಟ್ಟಿಗೆ ಹಾಕ್ತೀನಿ. ಬೀಳ್ತಿದ್ ಉಂಡೆ, ಸೊಪ್ಪಿನ ಉಂಡೆ. ಎಲ್ಲೂ ಬೀಳಲಿಲ್ಲಪ್ಪ. ಕೆಳಗೆ ಈ ಕಡೆ ಮಣ್ಣಕ್ಕೆ ಬೀಳ್ತೈತೆ. ಬಿತ್ತು ಮಣ್ಣಕ್ಕೆ ಬಿತ್ತಾ? ಇಲ್ಲ, ಬೀಳ್ತೈತೆ ಅಂತ ಹೇಳಿದ್ದು. ಅದು ತಟ್ಟೆ ಕಂಟ ಐತೆ. ಕಂಟ ಇಲ್ದಿರೋ ತಟ್ಟೆ ಆಗಿದೆ, ಗ್ಯಾರಂಟಿ ಬೀಳೋದು. ಗ್ಯಾರಂಟಿ ಅಲ್ಲ, ಗ್ಯಾರಂಟಿ ಖಂಡಿತ ಬೀಳೋದು. ನಿಜವಾಗ್ಲೂ ಬೀಳೋದು, ಖಂಡಿತ ಬೀಳೋದು. ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ, ಬೆರೆಸ್ಕೊತೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ. ಕವಿತಾ ಕನ್ನಡತಿ.
ಈಗ ಮುಚ್ಚಿಬಿಡೋಣ. ಆ ಸೊಪ್ಪು ಬಿಸಿ ಆರ್ಬಾರ್ದಲ್ವಾ ಅದಕ್ಕೆ. ಈ ಈಗ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಈ ಕಡೆ ಖಾರಕ್ಕೆ ತಿಳಿಕಟ್ಟನ್ನ ಸೇರಿಸ್ಕೊಳ್ಳೋದು. ಯಾಕದು ಸಪ್ರೇಟ್ ಬೇರೆ? ಏಯ್ ನೋಡೋಣ ಜಾಸ್ತಿ ಆದರೆ ಅಂತ. ಸಾಕಲ್ವಾ? ಸಾಕು. ಸಾಂಬಾರು ರೆಡಿನಾ? ಅದಿನ್ನು ಅದು ಕುದಿಸ್ಬೇಕು, ಅದಕ್ಕೆ ಒಗ್ಗರಣೆ ಹಾಕ್ಬೇಕು. ಕುಡಿತೀರಾ ತಿಳಿಕಟ್ನ? ಸೂಪು ಕೊಡಮ್ಮ, ನನಗೆ ಲೋಟಕ್ಕೆ ಹೋಯ್ತು ಕುಡಿತೀನಿ. ಸೂಪು ಮಗಳೇ ಚೆನ್ನಾಗಿರುತ್ತೆ. ಜನಕ್ಕೆ ಕೊಡು ನೋಡೋಣ, ಕುಡಿತೀರ ಕುಡಿದು ನೋಡು, ನಿಂಗೆ ಇಷ್ಟ ಆದರೆ ಕುಡಿ. ಚೆನ್ನಾಯ್ತಾ? ಇಲ್ಲಿ ಹಿಂಗೆ ಕೊಡ್ತೈತೆ, ಆದರೆ ಮನೆ ಒಳಗಾಗಿದ್ರೆ ನಿಮ್ಮಮ್ಮ ಜೀರಿಗೆ ಮೆಣಸು ಎಲ್ಲ ಜಜ್ಜಿಬಿಟ್ಟು ಅದಕ್ಕೆ ಹಾಕಿ ಕೊಡ್ತಾ ಇದ್ದೆ. ಚೆನ್ನಾಗಿರೋದು. ಯಾವಾಗಲೂ ತಿಳಿಕಟ್ಟು ಹೆಚ್ಚಿದ್ರೆ ಹಂಗೆ ಮಾಡೋದು ನಿಮ್ಮಮ್ಮ, ಗೊತ್ತಾ ನನಗೆ. ಅದು ಏನು ಗೊತ್ತಾ, ಅವಳೆ ಸಾರು ಇಟ್ಟಬೇಕಾದ್ರೆ ಲೆಕ್ಕ ಮಿಸ್ ಆಯ್ತು. ಅದಕ್ಕೆ ನೀರಿಂದ ಅಳತೆ ಮಿಸ್ ಆಗೈತೆ. ಹಾಂ, ಲೆಕ್ಕ ತಪ್ಪಿದೆ. ನೀರಿನ ಅಳತೆ ಲೆಕ್ಕ ತಪ್ಪಿದೆ. ಮುದ್ದೆಗೆ ನೀರು ಮಳ್ತಾ ಐತೆ. ನೀರು ಮಳ್ತಾ ಐತೆ ಅನ್ಬೇಕು, ನಮ್ಮ ಹಳ್ಳಿ ಭಾಷೆ. ನೀರು ಮಳ್ತಾ ಐತೆ. ಮುದ್ದೆ ಮಾಡೋಕ್ಕೆ ನೀರು ಮಳ್ತಾ ಐತೆ. ಈಗ ರಾಗಿ ಹಸಿಟ್ಟು ಹಾಕೋತೀನಿ. ಟಾರ್ಚ್ ಹಾಕ್ಕೊಂಡು ವಿಡಿಯೋ ಮಾಡೋ ಪರಿಸ್ಥಿತಿ ಬಂದಿದೆ. ಬೆಳಗ್ಗೆ ಹೊತ್ತು ಬಿಸಿಲು, ಸಾಯಂಕಾಲ ಹೊತ್ತು ಕತ್ಲು. ಇದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊತೀವಿ. ಈ ಕಡೆ ಎಲ್ಲ ಬೇರೆ ಮಡಿಕೆ ಅವೆ, ಅದಕ್ಕೆ ಇವತ್ತಪ್ಪ ಚಿಕ್ಕನ್ ತೊಳಸ್ಕೊತವ್ರೆ. ಸಾರು ಬಿಸಿಗಿಡ್ತೀವಿ. ಸಾರು ಕುದಿಬೇಕು. ಕುದ್ದಾದ್ಮೇಲೆ ಒಗ್ಗರಣೆ ಹಾಕೋಬೇಕು. ಅಷ್ಟರಲ್ಲಿ ಮುದ್ದೆ ಕಟ್ಕೊಳ್ಳೋದು. ಹುಷಾರು. ಹುಷಾರಮ್ಮ. ಅಷ್ಟೇ ಅಲ್ವ, ಇನ್ನು ಸಾರು ಕುದ್ರೆ ಇನ್ನೇನು ಬೇಕಾಗಿಲ್ಲವಲ್ಲೇ. ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಕುದೀತಾ ಸರ್, ಹಂಗೆ ಒಗ್ಗರಣೆ ಕೆಳಗೆ ಇಕ್ಕ, ಸಾರು ಅಲ್ಲೇ ಕುದೀತಾ ಇರಲಿ ಮೇಲೆ. ಅದೇ ಅಬ್ಬಾ, ಎಷ್ಟು ಬುದ್ಧಿವಂತರಪ್ಪ. ಒಗ್ಗರಣೆ ಹಾಕಕ್ಕೆ ಹಂಗೇನೆ ಹೊಡೆದಲ್ಲ, ಅದು ಏನಾಗಲ್ಲ, ಭಾರ ಇಲ್ಲ ಅಲ್ವಾ? ಅದಿನ್ನೇನು ಭಾರ ಆಯ್ತಪ್ಪ, ಕಡ್ಡಿ ಕಾದಿಲ್ಲ ಎಣ್ಣೆ ಕಾಯ್ಬೇಕಿತ್ತು. ಇದು ಕಾಯಿಲೆ ಎಣ್ಣೆ. ಇವಾಗ ಕರ್ಬೇವು ಹಾಕ್ಲಾ? ಹೆಂಗೆ ಸಿಡಿತೈತಪ್ಪ. ಸಿಡಿತಾಯ್ತಲ್ಲ ಇವಾಗ. ಅಲ್ಲ, ಕರ್ಬೇವು ಹಾಕೋದ್ರೆ ಎಲ್ಲಿ ಸಿಡಿತೈತು ಅಂದೆ. ಹಿಂಗೆ ದೂರ ಇದೆ ಅಪ್ಪ. ಬೇಸಿಕಾಯಿ ಹಾಕ್ತೀನಿ ಹಾಕಿ. ಸಿಡಿತಾ? ಇಲ್ಲ, ಅಮ್ಮ ಹೇಳ್ಬೇಕು ಅದನ್ನ. ಸಿಡಿತು ಮಗಳೇ. ಸಾಸ್ವೆ ಕರ್ಬೇವು ಹಾಕಿದ್ಮೇಲೆ ಸಿಡಿತು ಜೋರಾಗಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಬ್ಯಾಡಗಿ ಮೆಣಸಿಕಾಯಿ. ಅಷ್ಟೇ. ಚೆನ್ನಾಗಿ ಕಾಣ್ತೈತೆ ಸಾರು. ಘಮ ಘಮ ಅಂತ ಐತೆ. ಅಷ್ಟೇ ಅಲ್ಲ, ರುಚಿಯಾಗಿರ್ತೈತೆ. ಘಮ ಘಮ ಅಂತ ಐತೆ. ಈ ಚೌಟೆ ಒಂಥರ ಚಂದನಪ್ಪ. ದೊಡ್ಡ ತಗೋಬೇಕು. ಈಟೀಟೆ ಬರ್ತೈತೆ. ಅಲ್ಲ, ಅದು ಏನೋ ತೆಂಗಿನ ಚಿಪ್ಪಲ್ಲೇನೋ ಬರ್ತೈತಲ್ಲ ಸೌಟು. ಮುಂದೆ ತೆಂಗಿನ ಸಿಪ್ಪಿರ್ತೈತೆ. ನೋಡಿಲ್ಲ ನಾನು. ನೋಡಿದ್ದೆ ನೀನು. ಕರೆಕ್ಟು. ಕಡ್ಡಿ ಇರ್ತೈತೆ, ಮುಂದೆ ಚಿಪ್ಪ ಏನೋ ಇರ್ತೈತಲ್ವಾ? ತೆಂಗಿನ ಸಿಪ್ಪೆ. ನಾನು ಹೇಳಿದ್ದೀನಿ. ಕರೆಕ್ಟ್. ಆದರೆ ಇಲ್ಲೆಲ್ಲೂ ನೋಡಿಲ್ಲ, ಎಲ್ಲ ಇಂಟರ್ನೆಟ್ ವಿಡಿಯೋದಲ್ಲಿ ನೋಡಿದೀವಿ. ಕೊಯ್ಯರ್ವೆ ಸೊಪ್ಪಿನ ಸಾರು, ಪಲ್ಯ ಮತ್ತು ರಾಗಿ ಮುದ್ದೆ. ರಾಗಿ ಮುದ್ದೆ ಆರೋಗ್ಯಕರ ಅಡುಗೆ. ಆರೋಗ್ಯಕರ ಅಷ್ಟೇ ಅಲ್ಲ, ತುಂಬ ರುಚಿಯಾದ ಅಡುಗೆ. ಮೊದಲನೇ ರುಚಿ ನೋಡೋದು, ಮೊದಲನೇ ತುತ್ತು ತಿನ್ನೋದು ಯಾರು? ದೇವರು. ದೇವ್ರಿಗೆ ತೆಗೆದಿಡ್ಬೇಕಲ್ಲ. ಸೂಪರ್ ಆಗಿದೆ. ನಮ್ಮ ಜಾಣೆ ಮಗಳಿಗೆ ಏನದು ಸೊಪ್ಪು ಪಪ್ಪು ಈ ಥರ ಸೊಪ್ಪಿನ ಸಾರು, ಪಪ್ಪು ಸಾರು ಅಂದರೆ ನೆಂಚ್ಕೊಳಕ್ಕೆ ಸೈಡಲ್ಲಿ ಇರಬೇಕು. ಬಸ್ಸಾರು ಆ ಥರ ಸಾರುಗಳಲ್ಲಿ ನೆಂಚ್ಕೊಳಕ್ಕೆ ಏನೇ ಇರಲಿ, ಆ ಥರ ಸಾರು ಆದರೆ ಇಷ್ಟ ಅವಳಿಗೆ ಅಲ್ವಾ ಮಗಳೇ? ಯಾವುದೇ ಕಾಳು ಯಾವುದೇ ಥರ ಸೊಪ್ಪಾದ್ರೂ ಚೆನ್ನಾಗಿ ತಿಂತಾಳೆ. ಅವಳು ಅನ್ನ ಮುದ್ದೆಗಿಂತ
ಪಲ್ಯನೇ ಬರೀ ಪಲ್ಯನೇ ಜಾಸ್ತಿ ಪಲ್ಯ, ತಿಂತಿರ್ತಾಳೆ. ಸೊಪ್ಪು ಆ ಥರದ್ದು ಅದಕ್ಕೆ ನಾವು ಪಲ್ಯ ಜಾಸ್ತಿ ಮಾಡಿರ್ತೀವಿ ಏನೇ ಆದ್ರೂ ಸಾರು. ಸರಿ, ಬ್ಲಾಗ್ಗೆ ಬಾಯ್ ಮಾಡಲ್ವಾ? ಊಟ ಎಲ್ಲ ಆದ್ಮೇಲೆ ಮಾಡ್ತೀರಾ? ನನ್ನ ಮಗಳು ರುಚಿ ನೋಡ್ತಾಳಲ್ಲ ಅದಕ್ಕೆ. ಚೆನ್ನಾಗಿತ್ತ ಮಗಳೇ? ಇಷ್ಟ ಆಯ್ತಾ? ನೀನು ಚೆನ್ನಾಗೈತೆ ಅಂದರೆ ಚೆನ್ನಾಗಿರುತ್ತೆ ಬಿಡು, ಯಾಕೆಂದ್ರೆ ಅಪ್ಪನ ಮಗಳಲ್ವಾ ಅದಕ್ಕೆ. ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್ ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ. ಶುಭರಾತ್ರಿ.